ಡಾಕ್ಟರ್, ಈಗ ಗ್ಲೋಕೋಮಾ ಅಂದರೆ ಏನು ಅಂತ? ಗ್ಲೋಕೋಮಾ ಅಂತ ಹೇಳಿದರೆ ಕಣ್ಣಿನ ಒಳಗೆ ಒತ್ತಡ ಹೆಚ್ಚಾಗುವ ಸ್ಥಿತಿ. ಡಾಕ್ಟರ್, ಈಗ ಗ್ಲೋಕೋಮಾದ ಲಕ್ಷಣಗಳು ಯಾವುದು? ಕಣ್ಣಿನ ಒಳಗೆ ನೋವು ಬರೋದು, ತಲೆನೋವು ಬರೋದು, ಹಾಗೂ ಕಣ್ಣಿನ ದೃಷ್ಟಿ ಕ್ಷೇತ್ರ ಅಂದರೆ ಕಣ್ಣಿನ ದೃಷ್ಟಿ ಕಡಿಮೆ ಆಗ್ತಾ ಬರೋದು, ಹಾಗೂ ಹತ್ತಿರದ ದೃಷ್ಟಿಯ ಸಮಸ್ಯೆಗಳು. ಗ್ಲೋಕೋಮಾದಲ್ಲಿ ವಿಧಗಳು ಅಥವಾ ಪ್ರಭೇದಗಳು ಏನಾದರೂ ಇದೆಯಾ? ಗ್ಲೋಕೋಮಾದಲ್ಲಿ ಮುಖ್ಯವಾಗಿ 2 ವಿಧಗಳಿದೆ. ಒಂದು ಓಪನ್ ಆಂಗಲ್ ಗ್ಲೋಕೋಮಾ, ತೆರೆದ ಕೋಣದ ಗ್ಲೋಕೋಮಾ. ಇನ್ನೊಂದು ಮುಚ್ಚಿದ ಕೋಣದ ಅಂದರೆ ಅಥವಾ ಕ್ಲೋಸ್ಡ್ ಆಂಗಲ್ ಗ್ಲೋಕೋಮಾ. ನಮಸ್ಕಾರ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಆಸ್ಪತ್ರೆ ಬಿಜೈ ಮಂಗಳೂರು ಅರ್ಪಿಸುವಂತಹ ಎಸ್ಟಿಎಂ ಆಯುರ್ವೇದ ಅಮೃತ ಸಂಜೀವಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲಿಖಿತಾ ಪ್ರಜ್ವಲ್. ಇವತ್ತಿನ ನಮ್ಮ ಎಸ್ಟಿಎಂ ಆಯುರ್ವೇದ ಅಮೃತ ಸಂಜೀವಿನಿ ಕಾರ್ಯಕ್ರಮದಲ್ಲಿ ಗ್ಲುಕೋಮಾ ಹಾಗೂ ಅದರ ಆಯುರ್ವೇದ ಚಿಕಿತ್ಸಾ ಕ್ರಮಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳಿಕ್ಕಿದ್ದೇವೆ. ಈ ಮಾಹಿತಿನ ಕೊಡಲಿಕ್ಕೆ ನಮ್ಮ ಜೊತೆ ಉಡುಪಿಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆಯ ಶಾಲಾಕ್ಯ ತಂತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕಿಯಾಗಿರುವಂತಹ ಡಾಕ್ಟರ್ ಸುಷ್ಮಾ ಪ್ರಶಾಂತ್ ಅವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಡಾಕ್ಟರ್, ಈಗ ಮೊದಲನೇದಾಗಿ ಗ್ಲೋಕೋಮಾ ಅನ್ನುವಂಥದ್ದು ಅದಕ್ಕೆ ಆಯುರ್ವೇದದಲ್ಲಿ ಏನಾದರೂ ಉಲ್ಲೇಖಗಳಿದೆಯಾ ಅಂತ? ಹೌದು, ಸರ್ವೇಂದ್ರಿಯಣಂ ನಯನಂ ಪ್ರಧಾನಂ ಅಂತ ಹೇಳ್ತಾರೆ. ಅಂದರೆ ಎಲ್ಲ ಇಂದ್ರಿಯಗಳಿಗಿಂತ ಕಣ್ಣು ಒಂದು ಅತಿ ಮುಖ್ಯವಾದ ಜ್ಞಾನೇಂದ್ರಿಯ ಅಂತ ಹೇಳ್ತಾರೆ. ಮನುಷ್ಯನು ತನ್ನ ಜೀವನದುದ್ದಕ್ಕೂ ತನ್ನ ಕಣ್ಣುಗಳ ರಕ್ಷಣೆ ಮಾಡುವುದು ಮನುಷ್ಯನ ಆದ್ಯ ಕರ್ತವ್ಯ ಅಂತ ಕೂಡ ಉಲ್ಲೇಖಿಸಿದ್ದಾರೆ. ಸುಶ್ರುತ ಆಚಾರ್ಯರು ಸರಿಸುಮಾರು 76 ಕಣ್ಣಿನ ವ್ಯಾಧಿಗಳ ಬಗ್ಗೆ ಉಲ್ಲೇಖಿಸಿದ್ದಾರೆ. ಅದರಲ್ಲಿ ಈ ಗ್ಲೋಕೋಮಾವನ್ನು ನಾವು ಅಧಿಮಂತ ಅನ್ನುವ ಒಂದು ಕಾಯಿಲೆಗೆ ಹೋಲಿಸಬಹುದಾಗಿದೆ. ಉತ್ಪಾಟ್ಯತೆ ಇವ ನೇತ್ರಂ ನಿರ್ಮಥ್ಯತೆ ತಥಾ ಶಿರಸು ಅರ್ಧಂ ಚ ವಿದ್ಯಾತ್ ಅಧಿಮಂತ ಸ್ವಲಕ್ಷಣೈಹಿ ಅಂತ ಹೇಳಿದ್ದಾರೆ. ಅಂದರೆ ಈ ಗ್ಲೋಕೋಮಾದಲ್ಲಿ ಅಥವಾ ಅಧಿಮಂತದಲ್ಲಿ ಉತ್ಪಾಟ್ಯತೆ ಅಂದರೆ ಕಣ್ಣನ್ನು ಹಿಂಡಿದಂತೆ ಅಥವಾ ನಿರ್ಮಥತೆ ಅಂದರೆ ಕಣ್ಣನ್ನು ಮತಿಸಿದಂತೆ ಕಡೆದಂಥ ರೀತಿಯ ಕಣ್ಣಲ್ಲಿ ಅತೀವವಾದ ಕಣ್ಣಿನ ನೋವು ಇರ್ತದೆ. ಹಾಗೂ ಅದರ ಜೊತೆ ಶಿರಸು ಅರ್ಧಂ ಅಂದರೆ ತಲೆನೋವು ಇರ್ತದೆ. ಸೊ ಈ ರೀತಿ ಲಕ್ಷಣಗಳು ಇರುವ ಕಾರಣ ಅಧಿಮಂತವನ್ನು ಗ್ಲೋಕೋಮಾಕ್ಕೆ ಹೋಲಿಸಿದ್ದಾರೆ. ಭಾರತದಲ್ಲಿ ಸರಿಸುಮಾರು 12 ಮಿಲಿಯನ್ ಅಷ್ಟು ಜನರು ಈ ಗ್ಲೋಕೋಮಾದಿಂದ ಬಳಲ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ಒಂದು 12.8ರಷ್ಟು ಜನರಲ್ಲಿ ಸಂಪೂರ್ಣವಾದ ದೃಷ್ಟಿನಾಶ ಕೂಡ ಕಂಡುಬರ್ತದೆ. ಇದು ಸಂಶೋಧನಾ ವರದಿಗಳು ತಿಳಿಸ್ತದೆ. ಸೊ ಹೀಗಾಗಿ ಗ್ಲೋಕೋಮಾದಲ್ಲಿ ಒಂದು ಸಲ ದೃಷ್ಟಿ ಏನಾದರೂ ನಾಶ ಆದರೆ ಇದನ್ನು ಮತ್ತೆ ಸರಿಪಡಿಸಲು ಸಾಧ್ಯವಿಲ್ಲ. ಆದರೆ ಇದೇ ಉಲ್ಲೇಖ ಇರುವಂಥದ್ದು ಆಯುರ್ವೇದದಲ್ಲಿ ಈ ರೀತಿಯಾಗಿ. ಈಗ ಗ್ಲುಕೋಮಾ ಅಂದರೆ ಏನು ಅನ್ನುವಂಥ ತುಂಬ ಜನಕ್ಕೆ ಗ್ಲುಕೋಮಾ ಅಂತ ಹೇಳಿದ ಕೂಡಲೇ ಯಾವ ರೀತಿಯಾದಂಥ ಕಾಯಿಲೆ ಅಥವಾ ಏನದರ ಲಕ್ಷಣಗಳು ಗೊತ್ತಿರೋದಿಲ್ಲ. ಅಂದರೆ ಗ್ಲುಕೋಮಾ ಅಂದರೆ ಏನು? ಗ್ಲೋಕೋಮಾ ಅಂತ ಹೇಳಿದರೆ ಕಣ್ಣಿನ ಒಳಗೆ ಒತ್ತಡ ಹೆಚ್ಚಾಗುವ ಒಂದು ಸ್ಥಿತಿ. ಹೇಗೆ ನಮ್ಮ ದೇಹದ ಒಳಗೆ ಒಂದು ರಕ್ತದ ಒತ್ತಡ ಇರ್ತದೆಯೋ ಹಾಗೆ ಕಣ್ಣಿನ ಒಳಗೆ ಕೂಡ ಒಂದು ನಿರ್ದಿಷ್ಟವಾದ ರಕ್ತದ ಒತ್ತಡ ಇದೆ. ಅದನ್ನು ಇಂಟ್ರಾ ಆಕ್ಯುಲಾರ್ ಪ್ರೆಷರ್ ಅಂತ ಹೇಳ್ತಾರೆ. ಇದು ಸಾಮಾನ್ಯವಾಗಿ 10ರಿಂದ 21 mm of Hg ಒಳಗೆ ಇರಬೇಕು. ಅನೇಕ ಕಾರಣಗಳಿಂದ ಈ ಒಂದು ನಿರ್ದಿಷ್ಟ ಸಾಮಾನ್ಯ ಶ್ರೇಣಿಗಿಂತ ಈ IOP ಹೆಚ್ಚಾದಾಗ ಅದನ್ನು ನಾವು ಗ್ಲೋಕೋಮಾ ಅಂತ ಹೇಳ್ತೇವೆ. ಅಂದರೆ ಈ ಕಣ್ಣಿನ ಒಳಗೆ ಒತ್ತಡ ಹೆಚ್ಚಾಗಿ ಮುಂದೆ ಅದು ಕಣ್ಣಿನ ರಕ್ತನಾಳಗಳ ಮೇಲೆ ಒತ್ತಡ ಬೀರಿ ಹಾಗೂ ಕಣ್ಣಿನ ದೃಷ್ಟಿನರಗಳ ಮೇಲೆ ಒತ್ತಡ ಬೀರಿ ಮುಂದೆ ಅವರಿಗೆ ದೃಷ್ಟಿ ಕ್ಷೀಣಿಸುತ್ತಾ ಬರ್ತದೆ. ಅಂದರೆ ನಿಧಾನವಾಗಿ ದೃಷ್ಟಿ ಕಡಿಮೆ ಆಗ್ತಾ ಬರ್ತದೆ. ಇದನ್ನು ಗ್ಲೋಕೋಮಾ ಅಂತ ಹೇಳ್ತಾರೆ. ಈಗ ಗ್ಲೋಕೋಮಾಕ್ಕೆ ಮುಖ್ಯವಾಗಿ ಕಾರಣಗಳು ಯಾವುದು ಅಂತ, ಯಾವುದರಿಂದಾಗಿ ಆ ರೀತಿ ಅಂತ ಕಾಯಿಲೆ ಬರುತ್ತೆ? ಗ್ಲೋಕೋಮಾಗೆ ನಿರ್ದಿಷ್ಟವಾದ ಕಾರಣವನ್ನು ಕಂಡುಹಿಡಿಯುವುದು ಕಷ್ಟ. ಸೊ ಇದು ಗ್ಲೋಕೋಮಾ ಸಾಮಾನ್ಯವಾಗಿ 40 ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ ಹೆಚ್ಚಾಗಿ ಬರ್ತದೆ. ಅದು ಬಿಟ್ಟರೆ ಮಯೋಪಿಯಾ ಅಂತ ಹೇಳ್ತಾರೆ. ಅಂದರೆ ಈ ದೂರದೃಷ್ಟಿ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ಅವರಿಗೆ ಗ್ಲೋಕೋಮಾ ಹೆಚ್ಚಾಗಿ ಬರ್ತದೆ. ಅದು ಬಿಟ್ಟರೆ ಸ್ಮೋಕಿಂಗ್, ಯಾರು ಹೆಚ್ಚಾಗಿ ಸ್ಮೋಕಿಂಗ್ ಮಾಡ್ತಾರೋ ಅಥವಾ ಆಲ್ಕೋಹಾಲ್ ಮದ್ಯಪಾನ ಸೇವಿಸ್ತಾರೋ ಅಥವಾ ಯಾರಿಗೆ ಕಣ್ಣಿಗೆ ಏನಾದರೂ ಪೆಟ್ಟುಗಳಾಗಿದ್ದರೆ ಸೊ ಮುಂದಿನ ದಿನಗಳಲ್ಲಿ ಅವರಿಗೆ ಗ್ಲೋಕೋಮಾ ಬರುವ ಸಾಧ್ಯತೆ ಹೆಚ್ಚು. ಅಥವಾ ಹೈಪರ್ ಟೆನ್ಷನ್, ಡಯಾಬಿಟಿಸ್ ಮುಂತಾದ ಕಾಯಿಲೆಗಳು ಇದ್ದರೆ ಅವರಿಗೆ ಮುಂದಿನ ದಿನಗಳಲ್ಲಿ ಗ್ಲೋಕೋಮಾ ಬರುವಂಥ ಸಾಧ್ಯತೆ ಹೆಚ್ಚಾಗಿ ಇರ್ತದೆ. ಇದು ಗ್ಲೋಕೋಮಾದ ಕೆಲವೊಂದು ಕಾರಣಗಳು. ಅಂದರೆ ಗ್ಲೋಕೋಮಾ ಹೇಗೆ ಉಂಟಾಗುತ್ತೆ, ಅದು ಯಾವ ರೀತಿಯಾಗಿ ಉಂಟಾಗ್ತದೆ? ಕಣ್ಣಿನ ಒಳಗೆ ಆಕ್ವೆಸ್ ಹ್ಯೂಮರ್ ಎಂಬ ಒಂದು ದ್ರವ ಇರ್ತದೆ. ಈ ದ್ರವದ ಉತ್ಪತ್ತಿ, ಸಂಚಾರ ಹಾಗೂ ನಿರ್ಗಮನ ಇದೊಂದು ಕಂಟಿನ್ಯೂಯಸ್ ಪ್ರೋಸೆಸ್, ಇದು ಆಗ್ತಾ ಇರ್ತದೆ. ಈ ದ್ರವದ ಮುಖ್ಯ ಫಂಕ್ಷನ್ ಅಂತ ಹೇಳಿದರೆ ಇದು ಕಣ್ಣಿನ ಸೂಕ್ಷ್ಮಾಂಗಗಳ ಪೋಷಣೆ ಮಾಡ್ತದೆ.
ಅದರ ಜೊತೆಯಲ್ಲಿ ಇದು ಕಣ್ಣಿನ ಒತ್ತಡವನ್ನು ಕೂಡ ನಿರ್ವಹಣೆ ಮಾಡ್ತದೆ, ಕಣ್ಣಿನ ಪ್ರೆಷರನ್ನು ಮೇಂಟೈನ್ ಮಾಡ್ತದೆ. ಈಗ ಹೇಗೆ ಒಂದು ನಲ್ಲಿಯಲ್ಲಿ ನೀರು ಉತ್ಪತ್ತಿಯಾಗಿ ಅದು ಒಂದು ಪೈಪ್ನ ಮುಖಾಂತರ ಹರಿದು ಒಂದು ಡ್ರೈನೇಜ್ ಪಾತಿಂದ ಹೊರಗೆ ಹೋಗ್ತದೆ, ಅದೇ ರೀತಿ ಈ ಒಂದು ಆಕ್ವೆಸ್ ಹ್ಯೂಮರ್ ಪ್ರೊಡಕ್ಷನ್ ಆಗಿ ಅದು ಸಂಚಾರ ಆಗಿ ಅದು ಡ್ರೈನೇಜ್ ಆಗ್ತಾ ಇರ್ತದೆ. ಈಗ ಈ ಪೈಪ್ನಲ್ಲಿ ಏನಾದರೂ ನಾವು ಎಕ್ಸಿಟ್ ಪಾತನ್ನು ಬ್ಲಾಕ್ ಮಾಡಿದರೆ ಆ ಪೈಪಿನ ಒಳಗೆ ಒತ್ತಡ ಜಾಸ್ತಿ ಆಗ್ತದೆ. ಅದೇ ರೀತಿ ಈ ಎಕ್ಸಿಟ್ ಪಾತ್, ಈ ಆಕ್ವೆಸ್ ಹ್ಯೂಮರ್ನ ಎಕ್ಸಿಟ್ ಪಾತ್ನಲ್ಲಿ ಒಂದು ಟ್ರೆಬೆಕ್ಯುಲಾರ್ ಮೆಶ್ವರ್ಕ್ ಅಂತ ಒಂದು ಜಾಲರಿ ರೀತಿ ಸ್ಟ್ರಕ್ಚರ್ ಇರ್ತದೆ. ಯಾವುದೇ ಕಾರಣಗಳಿಂದ ಆ ಟ್ರೆಬೆಕ್ಯುಲಾರ್ ಮೆಶ್ವರ್ಕ್ ಬ್ಲಾಕ್ ಆದರೆ ಆ ಪೈಪಿನ ಒಳಗೆ ಒತ್ತಡ ಹೆಚ್ಚಾಗ್ತದೆ. ಸೊ ಯಾಕೆ ಈ ಟ್ರೆಬೆಕ್ಯುಲಾರ್ ಮೆಶ್ವರ್ಕ್ ಬ್ಲಾಕ್ ಆಗಬಹುದು ಅಂತ ಹೇಳಿದರೆ, ಒಂದು ಆ ಟ್ರೆಬೆಕ್ಯುಲಾರ್ ಮೆಶ್ವರ್ಕ್, ಆ ಏನು ಜಾಲರಿ ರೀತಿಯ ಸ್ಟ್ರಕ್ಚರ್ ಇದೆ ಅದರಲ್ಲಿ ಯಾವುದಾದ್ರೂ ಟಾಕ್ಸಿಕ್ಸ್, ಯಾವುದಾದ್ರೂ ವಿಷಕಾರಿ ಅಂಶಗಳು ಅದರಲ್ಲಿ ಕೂತ್ರೆ, ಅಥವಾ ಆ ಟ್ರೆಬೆಕ್ಯುಲಾರ್ ಮೆಶ್ವರ್ಕ್ ಊತ, ಅದರದ್ದು ಏನಾದರೂ ಸ್ವೆಲ್ಲಿಂಗ್ ಬಂದರೆ, ಊತ ಬಂದರೆ ಆಗ ಏನಾಗ್ತದೆ, ಅಲ್ಲಿ ಆ ಆಕ್ವೆಸ್ ಹ್ಯೂಮರ್ ಫ್ಲೋ ಆಗುವುದಿಲ್ಲ, ಆಗ ಪೈಪಿನಲ್ಲಿ ಒತ್ತಡ ಹೆಚ್ಚಾಗ್ತದೆ. ಇದನ್ನು ಓಪನ್ ಆ್ಯಂಗಲ್ ಅಂದರೆ ಆ ಟ್ರೆಬೆಕ್ಯುಲಾರ್ ಮೆಶ್ವರ್ಕ್ನ ದಾರಿ ಏನು ಬಂದಾಗಿರುವುದಿಲ್ಲ, ಆದರೆ ಟ್ರೆಬೆಕ್ಯುಲಾರ್ ಮೆಶ್ವರ್ಕ್ನಲ್ಲೇ ಬ್ಲಾಕ್ ಆಗುವುದು, ಅದನ್ನು ಓಪನ್ ಆ್ಯಂಗಲ್ ಗ್ಲಾಕೋಮಾ ಅಂತ ಹೇಳ್ತೇವೆ. ಎರಡನೇದು, ಯಾವುದೋ ಕಾರಣಗಳಿಂದ ಆ ಟ್ರೆಬೆಕ್ಯುಲರ್ ಮೆಶ್ವರ್ಕ್ನ ದಾರಿ ಏನಾದರೂ ಸಪುರ ಆದರೆ ಅಥವಾ ಅದರ ಸುತ್ತಮುತ್ತಲಿರುವ ಸೂಕ್ಷ್ಮಾಂಗಗಳು ಅದನ್ನು ಬಂದ್ ಮಾಡಿದರೆ ಅದನ್ನು ಕ್ಲೋಸ್ಡ್ ಆ್ಯಂಗಲ್ ಗ್ಲೋಕೋಮಾ ಅಂತ ಹೇಳ್ತೇವೆ. ಸೊ ಈ ರೀತಿ ಎರಡು ಕಾರಣಗಳಿಂದ ಈ ಗ್ಲೋಕೋಮಾ ಉಂಟಾಗ್ತದೆ. ಅಂದರೆ ಈ ಗ್ಲೋಕೋಮದ ಲಕ್ಷಣಗಳು ಯಾವ ರೀತಿ, ಅಂದರೆ ಈ ಗ್ಲೋಕೋಮಾ ಇದೆ ಅಂತ ಹೇಗೆ ಗೊತ್ತಾಗುತ್ತೆ? ಈ ಗ್ಲೋಕೋಮಾ ಅನ್ನುವುದು ಒಂದು ವಿಶಿಷ್ಟವಾದ ಕಾಯಿಲೆ. ಸಾಧಾರಣ 90-95% ಜನರಲ್ಲಿ ಅವರಿಗೆ ಗ್ಲೋಕೋಮಾ ಇರುವುದು ತಿಳಿದೇ ಇರುವುದಿಲ್ಲ. ಯಾವತ್ತೋ ಒಮ್ಮೆ ಕಣ್ಣಿನ ರುಟೀನ್ ಐ ಟೆಸ್ಟ್ ಮಾಡುವ ಸಂದರ್ಭದಲ್ಲಿ ಈ ಗ್ಲೋಕೋಮಾ ಬೆಳಕಿಗೆ ಬರಬಹುದು. ಮತ್ತು ಕೆಲವಷ್ಟು ಒಂದು 60-70% ಜನರಲ್ಲಿ ಅವರಿಗೆ ಗ್ಲೋಕೋಮಾ ಇದ್ದರೂ ಕೂಡ ಅವರಿಗೆ ಅದು 60-70% ದೃಷ್ಟಿ ಹಾಳಾಗುವ ತನಕ ಅವರಿಗೆ ಗ್ಲೋಕೋಮಾ ಇರುವುದು ಗೊತ್ತಾಗೋದಿಲ್ಲ. ಸೊ ಅದಕ್ಕೆ ಇದನ್ನು ಸೈಲೆಂಟ್ ಕಿಲ್ಲರ್ ಆಫ್ ದ ವಿಷನ್ ಅಥವಾ ನಿಶಬ್ದ ದೃಷ್ಟಿಚೋರ ಅಂತ ಹೇಳ್ತಾರೆ. ಅಂದರೆ ಇನಿಷಿಯಲ್ ಆಗಿ ಇದರಲ್ಲಿ ಯಾವುದೇ ರೀತಿ ಲಕ್ಷಣಗಳು ಇರುವುದಿಲ್ಲ. ಮತ್ತು ನಂತರದಲ್ಲಿ ನಾನು ಈಗಾಗಲೇ ಹೇಳಿರುವ ಹಾಗೆ ಓಪನ್ ಆ್ಯಂಗಲ್, ಕ್ಲೋಸ್ಡ್ ಆ್ಯಂಗಲ್ ಅಂತ ಎರಡು ರೀತಿಯ ಗ್ಲೋಕೋಮಾಗಳಿದೆ. ಎರಡರ ಲಕ್ಷಣಗಳು ವಿಭಿನ್ನವಾಗಿವೆ. ಈ ಓಪನ್ ಆ್ಯಂಗಲ್ ಗ್ಲೋಕೋಮಾದಲ್ಲಿ ಅವರಿಗೆ ಏನಾಗ್ತದೆ ಅಂದರೆ ಹತ್ತಿರದ ದೃಷ್ಟಿ ಹೆಚ್ಚಾಗಿ ಕಡಿಮೆ ಆಗಿರ್ತದೆ, ಅದರ ಜೊತೆ ಕಣ್ಣು ನೋವು, ತಲೆನೋವು ಹಾಗೂ ದೃಷ್ಟಿಯ ಕ್ಷೇತ್ರ ಕಡಿಮೆ ಆಗ್ತಾ ಬರೋದು, ಈ ಲಕ್ಷಣಗಳು ಇರ್ತದೆ. ಅದೇ ಕ್ಲೋಸ್ಡ್ ಆ್ಯಂಗಲ್ ಗ್ಲೋಕೋಮಾದಲ್ಲಿ ಲಕ್ಷಣಗಳು ಸ್ವಲ್ಪ ಹೆಚ್ಚಾಗಿ ಇರ್ತದೆ. ಅಂದರೆ ಅವರಿಗೆ ಕಣ್ಣಿನ ಊತ, ಕಣ್ಣು ರೆಪ್ಪೆಗಳ ಸುತ್ತ ಊತ, ಕಣ್ಣು ಕೆಂಪಗಾಗುವುದು ಅಥವಾ ಬೆಳಕು ನೋಡಲಿಕ್ಕೆ ಕಷ್ಟ ಆಗುವುದು, ಮತ್ತು ಅವರ ಕಣ್ಣಿನ ಒತ್ತಡವನ್ನು ಪರೀಕ್ಷೆ ಮಾಡಿದರೆ ಅದು ಸುಮಾರು 40-70 mm ಆಫ್ HGಗಳಷ್ಟು ಇರಬಹುದು. ಸೊ ಈ ರೀತಿ ಎರಡೂ ಗ್ಲೋಕೋಮಾಗಳ ಲಕ್ಷಣಗಳು ವಿಭಿನ್ನವಾಗಿ ಇರ್ತದೆ. ಓಕೆ, ಈಗ ಇದೆರಡು ಅಂದರೆ ವಿಧಗಳು ಅಂತ ಹೇಳ್ತಿದ್ದೀರಾ, ಒಂದು ಗ್ಲುಕೋಮಾದ್ರಲ್ಲಿ ಎರಡು ವಿಧ ಇರುತ್ತೆ ಅನ್ನುವಂಥದ್ದು. ಅಂದರೆ ಯಾವುದು, ಕ್ಲೋಸ್ಡ್ ಮತ್ತೆ ಓಪನ್ ಆ್ಯಂಗಲ್ ಗ್ಲೋಕೋಮಾ ಹಾಗೂ ಕ್ಲೋಸ್ಡ್ ಆ್ಯಂಗಲ್, ತೆರೆದ ಕೋಣದ ಗ್ಲೋಕೋಮಾ ಹಾಗೂ ಮುಚ್ಚಿದ ಕೋಣದ ಗ್ಲೋಕೋಮಾ, ಎರಡು ರೀತಿಯಾದಂಥ ಲಕ್ಷಣ ವಿಧಗಳಿರುತ್ತೆ. ಈಗ ಇದು ಯಾವ ಏಜ್ ಅವರಿಗೆ ಜಾಸ್ತಿ ಕಾಣ್ಬೋದು, ಹಾಗೇನಾದ್ರೂ ಇದೆಯಾ? ಅಂದರೆ ಈಗ ಕಣ್ಣಿನ ಸಮಸ್ಯೆ ಎಲ್ಲರಿಗೆ, ಸಣ್ಣ ಮಕ್ಕಳಿಂದ ಏಜ್ ಆದವರಿಗೆ ಮಾಮೂಲಾಗಿಬಿಟ್ಟಿದೆ. ಜಾಸ್ತಿ ಈ ಒಂದು ಗ್ಲೋಕೋಮಾ ಅನ್ನುವಂಥದ್ದು ಯಾರಲ್ಲಿ ಕಾಣಸಿಗುತ್ತೆ? ಗ್ಲೋಕೋಮಾ ನಾನು ಈಗಾಗಲೇ ಹೇಳಿದ ಹಾಗೆ 40 ವರ್ಷ ಮೇಲ್ಪಟ್ಟರಲ್ಲಿ ಕಾಮನ್ ಆಗಿ ಇದು ಬರ್ಬೋದು. ಆದರೆ ಇನ್ನೊಂದು ಬೇರೆ ವಿಧಗಳಿದೆ, ಕಂಜನೈಟಲ್ ಗ್ಲೋಕೋಮಾ ಅಂತ ಹೇಳ್ತಾರೆ. ಸೊ ಇದು ಏನಂತಂದರೆ ಹುಟ್ಟುವ ಮಗುವಿಗೆ ಹುಟ್ಟುತ್ತಲೇ ಆ ಕಣ್ಣಿನ ಅಂಗಗಳು, ಸೂಕ್ಷ್ಮಾಂಗಗಳ ನ್ಯೂನ ಬೆಳವಣಿಗೆಯಿಂದ ಹುಟ್ಟುವಾಗಲೇ ಆ ಮಗುವಿಗೆ ಗ್ಲೋಕೋಮಾ ಇರಬಹುದು. ಅದನ್ನು ಕಂಜನೈಟಲ್ ಗ್ಲೋಕೋಮಾ, ಜನ್ಮಜಾತ ಗ್ಲೋಕೋಮಾ ಅಂತ ಹೇಳ್ತಾರೆ. ಸೊ ಹೇಗೆ ಗೊತ್ತಾಗ್ತದೆ ಅಂತ ಹೇಳಿದರೆ, ಹುಟ್ಟುವಾಗಲೇ ಆ ಮಗುವಿನ ಕಣ್ಣುಗಳು, ಕಪ್ಪು ಕಣ್ಣುಗುಡ್ಡೆ ತುಂಬ ದೊಡ್ಡದಾಗಿ ಇರ್ತದೆ, ಬುಲ್ಸ್ ಐ ಅಂತ ಹೇಳ್ತಾರೆ. ಅದರ ಜೊತೆ ಮಗುವಿಗೆ ಬೆಳಕು ನೋಡಲಿಕ್ಕೆ ಕಷ್ಟ ಆಗುವುದು, ಕಣ್ಣಲ್ಲಿ ನೀರು ಬರೋದು, ಕಣ್ಣಿನ ಊತ, ಮತ್ತು ಈ ಕಪ್ಪು ಗುಡ್ಡೆಯಲ್ಲಿ ಮೋಡ ಮುಚ್ಚಿದಂತೆ ಕಾಣುವುದು, ಈ ಲಕ್ಷಣಗಳು ಇರ್ತದೆ. ಹಾಗೂ ಇದರ ಜೊತೆ ಇನ್ನಷ್ಟು ಭೇದಗಳಿವೆ. ನಾರ್ಮೋಟೆನ್ಸಿವ್ ಗ್ಲೋಕೋಮಾ ಅಂತ ಹೇಳ್ತಾರೆ. ಅಂದರೆ ಅವರಿಗೆ ಕಣ್ಣಿನ ಒತ್ತಡ ಸರಿ ಇರ್ತದೆ, ಆದರೆ ಕಣ್ಣಿನ ಒಳಗಿನ ದೃಷ್ಟಿ ನರಗಳು ಡ್ಯಾಮೇಜ್ ಆಗ್ತಾ ಬರ್ತಾ ಇರ್ತದೆ. ಸೊ ಅದು ನಾರ್ಮೋಟೆನ್ಸಿವ್ ಗ್ಲೋಕೋಮಾ ಅಂತ ಹೇಳ್ತಾರೆ. ಇನ್ನೊಂದು ವಿಧ ಅಂತ ಹೇಳಿದರೆ ಸೆಕೆಂಡರಿ ಗ್ಲೋಕೋಮಾ, ದ್ವಿತೀಯ ಗ್ಲೋಕೋಮಾ. ಅಂದರೆ ಅವರಿಗೆ ಆಲ್ರೆಡಿ ಒಂದು ಕಣ್ಣಿನ ಯಾವುದಾದ್ರೂ ಬೇರೆ ವ್ಯಾಧಿಗಳು ಅಥವಾ ಕಾಯಿಲೆಗಳು ಇರ್ತದೆ. ಈಗ ಅವರಿಗೆ ಕ್ಯಾಟ್ರಾಕ್ಟ್ ಇರ್ಬೋದು, ಉವಿಐಟಿಸ್ ಇರ್ಬೋದು, ಕಂಜಂಕ್ಟಿವೈಟಿಸ್ ಇರ್ಬೋದು. ನಂತರದಲ್ಲಿ ಅವರಿಗೆ ಗ್ಲೋಕೋಮಾ ಬರ್ತದೆ. ಇದು ಸೆಕೆಂಡರಿ ಗ್ಲೋಕೋಮಾ ಅಂತ ಹೇಳ್ತಾರೆ. ಇದು ಗ್ಲೋಕೋಮಾದ ಪ್ರಭೇದಗಳು. ಓಕೆ ಡಾಕ್ಟರ್, ನಾವು ಇಷ್ಟೊತ್ತು ಗ್ಲೋಕೋಮಾದ ಬಗ್ಗೆ ಲಕ್ಷಣಗಳಿರ್ಬೋದು, ಅದರ ಪ್ರಭೇದಗಳು ಮತ್ತು ಅಂದರೆ ಏನು ಅನ್ನೋಂತ ತಿಳ್ಕೊಂಡಿದ್ವಿ. ಇನ್ನೊಂದು ಅದರ ಬಗ್ಗೆ ಆಯುರ್ವೇದದಲ್ಲಿ ಚಿಕಿತ್ಸೆಗಳು ಯಾವ ರೀತಿ ಇದೆ ಅನ್ನೋದನ್ನು ತಿಳ್ಕೊಂಡು ಒಂದು ಬ್ರೇಕ್ ತಗೊಂಡು ಮತ್ತೆ ಕಂಟಿನ್ಯೂ ಮಾಡೋಣ. STM ಆಯುರ್ವೇದ ಅಮೃತ ಸಂಜೀವಿನಿ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ.
ವಿರಾಮದ ಬಳಿಕ ಎಸ್ಟಿಎಂ ಆಯುರ್ವೇದ ಅಮೃತ ಸಂಜೀವಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಈಗ ನಾವು ಬ್ರೇಕ್ಗಿಂತ ಮುಂಚೆ ಗ್ಲಕೋಮದ ಬಗ್ಗೆ ಅಂದರೆ ಏನು ಅಥವಾ ಅದಕ್ಕೆ ಯಾವ ರೀತಿಯಾದ ಲಕ್ಷಣಗಳಿವೆ, ಕಾರಣಗಳಿವೆ ಎಲ್ಲ ತಿಳ್ಕೊಂಡ್ವಿ. ಈಗ ಒಬ್ಬ ವ್ಯಕ್ತಿಗೆ ಗ್ಲಕೋಮ ಇದೆ ಅಥವಾ ಆ ಲಕ್ಷಣಗಳನ್ನು ಇಟ್ಕೊಂಡು ನಿಮ್ಮ ಹತ್ರ ಬಂದಾಗ ನೀವು ಅದನ್ನು ನಿರ್ಣಯ ಮಾಡಲಿಕ್ಕೆ ಯಾವ ರೀತಿಯಾದಂಥ ಪರೀಕ್ಷೆಗಳನ್ನು ಮಾಡ್ತೀರಾ? ಗ್ಲೋಕೋಮವನ್ನು ತಿಳಿಯಲು ಈಗಿನ ತಂತ್ರಜ್ಞಾನ ಯುಗದಲ್ಲಿ, ಈಗಿನ ಆಧುನಿಕ ಯುಗದಲ್ಲಿ ಅನೇಕ ರೀತಿಯ ಉಪಕರಣಗಳು ಅತಿ ಸುಲಭವಾಗಿ ಮಾಡುವಂತಹ, ರೋಗಿಗೆ ಯಾವುದೇ ರೀತಿಯ ನೋವು ಅಥವಾ ತೊಂದರೆಗಳು ಆಗದಾಗಿ ಶೀಘ್ರವಾಗಿ ಮಾಡುವಂತಹ ಮಾಡರ್ನ್ ಉಪಕರಣಗಳು ಲಭ್ಯವಿದೆ. ಸೊ ಇದರಲ್ಲಿ ನಾನು ಮುಂಚೆಯೇ ಹೇಳಿದಂತೆ ನಾವು ಮುಖ್ಯವಾಗಿ ಪರಿಶೀಲಿಸಬೇಕಾದದ್ದು ಇಂಟ್ರಾ ಆಕ್ಯುಲರ್ ಪ್ರೆಷರ್, ಕಣ್ಣಿನ ಒತ್ತಡ, ಅದರ ಜೊತೆ ಕಣ್ಣಿನ ನರಗಳ ಸ್ಥಿತಿ ಹಾಗೂ ದೃಷ್ಟಿ, ಕಣ್ಣಿನ ದೃಷ್ಟಿ ಎಷ್ಟಿದೆ ಅಂತ ನಾವು ತಿಳ್ಕೊಳ್ಬೇಕಾಗ್ತದೆ. ಸೊ ಅದಕ್ಕಾಗಿ ಫಸ್ಟ್ ಕಣ್ಣಿನ ಒತ್ತಡವನ್ನು ತಿಳಿಲಿಕ್ಕೆ ಟೋನೋಮೆಟ್ರಿ ಅಂತ ಹೇಳುವ ಒಂದು ಪರೀಕ್ಷೆ ಇದೆ. ಸೊ ಈ ಟೋನೋಮೆಟ್ರಿ, ಅದರಲ್ಲೂ ಕೂಡ ಅನೇಕ ವಿಧವಾದ ಟೋನೋಮೆಟ್ರಿಗಳು ಲಭ್ಯವಿದೆ. ಸೊ ಈ ಟೋನೋಮೆಟ್ರಿಯ ಮೂಲಕ ಕಣ್ಣಿನ ಒತ್ತಡವನ್ನು ಪರೀಕ್ಷೆ ಮಾಡಬಹುದು. ಈ ರೆಟಿನಾ ಅಥವಾ ಕಣ್ಣಿನ ನರಗಳನ್ನು ನೋಡಲಿಕ್ಕೆ ಆಪ್ಥೆಲ್ಮೋಸ್ಕೋಪಿ, ಫಂಡಸ್ ಫೋಟೋಗ್ರಫಿ ಅಥವಾ ರೆಟಿನಾದ ಸ್ಕ್ಯಾನ್, OCT ಅಂತ ಹೇಳ್ತಾರೆ, ಪೆಕಿಮೆಟ್ರಿ ಮುಂತಾದ ಪರೀಕ್ಷೆಗಳು ಲಭ್ಯವಿದೆ. ಅದರ ಜೊತೆಯಲ್ಲಿ ಈ ದೃಷ್ಟಿಯ ಕ್ಷೇತ್ರವನ್ನು ತಿಳಿಲಿಕ್ಕೆ, ಅಂದರೆ ಎಷ್ಟು ದೃಷ್ಟಿ ಹಾನಿಯಾಗಿದೆ, ಎಷ್ಟು ವ್ಯಕ್ತಿಗೆ ಕಾಣಿಸ್ತಿದೆ ಅಂತ ತಿಳ್ಕೊಳ್ಳಿಕ್ಕೆ ವಿಜುವಲ್ ಫೀಲ್ಡ್ ಅಥವಾ ಪೆರಿಮೆಟ್ರಿ ಅನ್ನುವ ಪರೀಕ್ಷೆ ಇದೆ. ಸೊ ಇವುಗಳ ಮೂಲಕ ವ್ಯಕ್ತಿಯು ವೈದ್ಯರನ್ನು ಭೇಟಿ ಮಾಡಿ, ಸೊ ವೈದ್ಯರ ಸಲಹೆ ಮೇರೆಗೆ ಯಾವುದು ಅವರಿಗೆ ಬೇಕಾಗ್ತದೆ ಆ ಸೂಟೇಬಲ್ ಪರೀಕ್ಷೆಯನ್ನು ಮಾಡಿಸ್ಕೊಳ್ಬಹುದು. ಓಕೆ, ಇದೆಲ್ಲ ಒಂದು ಟೆಸ್ಟ್ ಅಂದರೆ ಅವರಿಗೆ ಕನ್ಫರ್ಮ್ ಮಾಡೋಕ್ಕಿಂತ ಮುಂಚೆ ಮಾಡುವಂಥ ಟೆಸ್ಟ್ಗಳು ಇರ್ಬೋದು. ಈಗ ಆಯುರ್ವೇದದಲ್ಲಿ ಇದಕ್ಕೆ ಯಾವ ರೀತಿಯಾದಂಥ ಚಿಕಿತ್ಸೆಗಳಿದೆ ಅಂತ? ನಾನು ಈಗಾಗಲೇ ಹೇಳಿರುವಂತೆ ಕಣ್ಣಿನ ಚಿಕಿತ್ಸೆ, ಈ ಗ್ಲೋಕೋಮದ ಚಿಕಿತ್ಸೆ ಮಾಡುವಾಗ ಅದಕ್ಕೆ ಏನು ಮುಖ್ಯ ಕಾರಣಗಳಿದೆ ಅದಕ್ಕೆ ನಾವು ಚಿಕಿತ್ಸೆಯನ್ನು ನೀಡಬೇಕು. ಸೊ ಮುಖ್ಯವಾಗಿ ಇಲ್ಲಿ ಏನಂತ ಹೇಳಿದರೆ ಟ್ರೆಬೆಕ್ಯುಲರ್ ಮೆಶ್ವರ್ಕ್ನಲ್ಲಿ ಡ್ರೈನೇಜ್ ಸರಿಯಾಗಿ ಆಗ್ತಾ ಇರೋದಿಲ್ಲ, ಅದರಿಂದ ಒತ್ತಡ ಜಾಸ್ತಿ ಆಗ್ತದೆ. ಸೊ ಚಿಕಿತ್ಸೆ ನೀಡುವಾಗ ನಾವು ಮುಖ್ಯವಾಗಿ ಒತ್ತಡವನ್ನು ಸರಿ ಮಾಡಬೇಕು. ಅದರ ಜೊತೆ ಕಣ್ಣುಗಳ ನರಗಳನ್ನು ಸ್ಟ್ರಾಂಗ್ ಮಾಡಬೇಕು. ಅದರ ಜೊತೆ ಅವರಿಗೆ ಲಾಕ್ಷಣಿಕ ಚಿಕಿತ್ಸೆ, ಅಂದರೆ ಕಣ್ಣು ನೋವು, ತಲೆನೋವು, ವಾಂತಿ ಬಂದಂತೆ ಆಗುವುದು, ಈ ಲಾಕ್ಷಣಿಕವಾಗಿ ಈ ಲಕ್ಷಣಗಳಿಗೆ ಚಿಕಿತ್ಸೆಯನ್ನು ನೀಡಬೇಕು. ಸೊ ಫಸ್ಟ್ ಇಂಟ್ರಾ ಆಕ್ಯುಲರ್ ಪ್ರೆಷರ್, ಕಣ್ಣಿನ ಒತ್ತಡವನ್ನು ಸರಿ ಮಾಡಲಿಕ್ಕೆ ಆಯುರ್ವೇದದಲ್ಲಿ ಹಲವಾರು ರೀತಿಯ ಚಿಕಿತ್ಸಾ ಕ್ರಮಗಳನ್ನು ಹೇಳಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಶಿರೋ ಉದ್ವರ್ತನ ಅನ್ನುವ ಒಂದು ಚಿಕಿತ್ಸೆ ಇದೆ. ಸೊ ಇದರಲ್ಲಿ ಏನಂತ ಹೇಳಿದರೆ ತಲೆಗೆ ಆಯುರ್ವೇದಿಯ ಚೂರ್ಣಗಳನ್ನು, ಪೌಡರ್ಗಳನ್ನು ಬಳಸಿ ಮಸಾಜನ್ನು ಮಾಡ್ತಾರೆ. ಸೊ ಇದು ಒಂದು ಶಿರೋ ಉದ್ವರ್ತನ ಚಿಕಿತ್ಸೆ. ಅದು ಬಿಟ್ಟರೆ ನಸ್ಯಕರ್ಮ ಅಂತ ಹೇಳ್ತಾರೆ, ಅಂದರೆ ಔಷಧಿಯ ತೈಲ ಅಥವಾ ತುಪ್ಪದಲ್ಲಿ ಸಂಸ್ಕರಿಸಿದ ಔಷಧಿಯನ್ನು ಮೂಗಿನ ಹೊಳ್ಳೆಗಳ ಮೂಲಕ ಅದರ ಡ್ರಾಪ್ಸ್ಗಳನ್ನು ಹಾಕಿ ಚಿಕಿತ್ಸೆ ನೀಡ್ತಾರೆ. ಸೊ ಈ ನಸ್ಯಕ್ರಮದಿಂದ ಕೂಡ ಕಣ್ಣಿನ ಒತ್ತಡವು ಕಡಿಮೆ ಆಗ್ತದೆ. ಅದರ ಜೊತೆಯಲ್ಲಿ ಜಲೌಕಚರಣ, ಅಗ್ನಿಕರ್ಮ ಮುಂತಾದ ಆಯುರ್ವೇದ ಚಿಕಿತ್ಸೆಗಳಿದೆ. ಇದರಿಂದ ಕಣ್ಣಿನ ಒತ್ತಡ ಕಡಿಮೆ ಆಗ್ತದೆ. ಇನ್ನು ಕಣ್ಣಿನ ನರಗಳನ್ನು ಸ್ಟ್ರಾಂಗ್ ಮಾಡಲಿಕ್ಕೆ ಕೆಲವೊಂದು ಸ್ಥಾನಿಕ ಕ್ರಿಯಾಕಲ್ಪ, ಅಂದರೆ ಕಣ್ಣಿಗೆ ಮಾಡುವಂಥ ಚಿಕಿತ್ಸೆಗಳಿದೆ. ಅದರಲ್ಲಿ ಅಂದರೆ ತರ್ಪಣ, ಪುಟಪಾಕ, ಪಿಂಡಿ, ಬಿಡಾಲಕ, ಶಿರೋಧಾರ ಮುಂತಾದ ಚಿಕಿತ್ಸೆಗಳಿದೆ. ಅದರಿಂದ ಏನಾಗ್ತದೆ ಅಂದರೆ ಕಣ್ಣಿನ ನರಗಳು ಬಲವಾಗ್ತದೆ, ಸ್ಟ್ರಾಂಗ್ ಆಗ್ತದೆ. ಸೊ ಇದರ ಜೊತೆಯಲ್ಲಿ ಶೋಧನ ಕರ್ಮ, ಅಂದರೆ ವಿರೇಚನ, ರಕ್ತ ಮೋಕ್ಷಣ ಮುಂತಾದ ಶೋಧನ ಕರ್ಮಗಳ ಆಯುರ್ವೇದದಲ್ಲಿ ಉಲ್ಲೇಖನ ಇದೆ. ಸೊ ಈ ಶೋಧನ ಕರ್ಮ ಮಾಡೋದ್ರಿಂದ ಒಂದು ಕಣ್ಣಿನ ಒತ್ತಡ ಕೂಡ ಕಡಿಮೆ ಆಗ್ತದೆ, ಅದರ ಜೊತೆಯಲ್ಲಿ ಕಣ್ಣಿನ ನರಗಳು ಕೂಡ ಸ್ಟ್ರಾಂಗ್ ಆಗ್ತದೆ. ಆಯುರ್ವೇದದಲ್ಲಿ ಕೆಲವೊಂದು ಅಭ್ಯಂತರ, ಅಂದರೆ ಹೊಟ್ಟೆಗೆ ತಗೊಳ್ಳುವಂಥ ಇಂಟರ್ನಲ್ ಮೆಡಿಸಿನ್ಸ್ಗಳ ಉಲ್ಲೇಖ ಕೂಡ ಇದೆ. ತ್ರಿಫಲ, ಯಷ್ಟಿ ಮಧು, ಪುನರ್ನವ, ವಾಸ ಇಂಥ ಔಷಧಿಗಳ ಮಾತ್ರೆಗಳು, ಕಷಾಯಗಳು ಲಭ್ಯವಿದೆ. ಅದನ್ನು ವೈದ್ಯರ ಸಲಹೆ ಮೇರೆಗೆ ಆ ಔಷಧಿಗಳನ್ನು ಕೂಡ ಬಳಸ್ತಾರೆ. ಇನ್ನು ಆಯುರ್ವೇದದಲ್ಲಿ ಕೂಡ ಕಣ್ಣಿನ ಡ್ರಾಪ್ಸ್ಗಳು ಲಭ್ಯವಿದೆ. ಸೊ ವೈದ್ಯರು ಹೇಗೆ ಹೇಳ್ತಾರೆ ಹಾಗೆ ಕಣ್ಣಿನ ಡ್ರಾಪ್ಸ್ಗಳನ್ನು ಕೂಡ ಬಳಸಬಹುದು. ಸೊ ಒಟ್ಟಾರೆಯಾಗಿ ಹೇಳೋದ್ರಾದರೆ ಗ್ಲೋಕೋಮಾಗೆ ಒಂದು ಕ್ಯೂರ್ ಅಂತ ಇಲ್ಲ. ನಮ್ಮ ಆಯುರ್ವೇದದಲ್ಲೂ ಕೂಡ ಇದನ್ನು ಯಾಪ್ಯವ್ಯಾಧಿ, ಮ್ಯಾನೇಜಬಲ್ ಡಿಸೀಸ್ ಅಂತ ಹೇಳ್ತಾರೆ. ಸೊ ಇದನ್ನು ನಾವು ಕಂಪ್ಲೀಟಾಗಿ ಕ್ಯೂರ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ರೋಗಿಯ ದೇಹ ಪ್ರಕೃತಿ, ವ್ಯಾಧಿಯ ಪ್ರಕೃತಿ, ದೂಷಗಳಿಗೆ ಅನುಸಾರವಾಗಿ ಬೇರೆ ಬೇರೆ ಚಿಕಿತ್ಸೆಗಳನ್ನು ಮಾಡಿಸಬಹುದು. ಸೊ ಅದರ ಜೊತೆಗೆ ದಿನಚರ್ಯ, ಋತುಚರ್ಯಗಳು, ಪಥ್ಯ, ಆಹಾರ, ವಿಹಾರ, ನಮ್ಮ ಜೀವನ ಶೈಲಿ ಇವೆಲ್ಲದರ ಸರಿಯಾದ ಒಂದು ಅಳವಡಿಕೆಯಿಂದ ಈ ಗ್ಲೋಕೋಮವನ್ನು ಬರದಂತೆ ತಡಿಬಹುದು, ಅಥವಾ ಬಂದಿರುವಂಥ ಗ್ಲೋಕೋಮವನ್ನು ಇನ್ನೂ ಅದು ಹೆಚ್ಚಾಗದಂತೆ, ಅಂದರೆ ನರಗಳು ಇನ್ನೂ ಡ್ಯಾಮೇಜ್ ಆಗದೇ ಇರುವ ರೀತಿ ನಾವು ತಡೆಗಟ್ಟಬಹುದು.
ಓಕೆ ಡಾಕ್ಟರ್, ಇಷ್ಟೊತ್ತು ನೀವು ಹೇಳಿದ್ರಲ್ಲ ಹೇಗೆ ಅಂತ, ಒಂದು ವೇಳೆ ಈಗ ಗ್ಲುಕೋಮಾ ಬರದಿರೋ ರೀತಿ ಏನಾದರೂ ತಡೆಗಟ್ಟಲಿಕ್ಕೆ ಏನಾದರೂ ಕ್ರಮಗಳಿದೆಯಾ, ಅಥವಾ ಆಹಾರ ಶೈಲಿ ಇರ್ಬೋದು, ಜೀವನ ಶೈಲಿ ಆರೋಗ್ಯದಿಂದ? ನಮ್ಮ ಆಯುರ್ವೇದದಲ್ಲಿ ದಿನಚರ್ಯಗಳು, ಋತುಚರ್ಯಗಳ ಬಗ್ಗೆ ಹಾಗೂ ದಿನನಿತ್ಯ ನಾವು ಸೇವಿಸಬೇಕಾದಂಥ ಆಹಾರಗಳ ಬಗ್ಗೆ ಅದರ ಬಗ್ಗೆ ವಿವರಣೆ ನೀಡಿದ್ದಾರೆ. ಸೊ ಮತ್ತೆ ಕಣ್ಣಿನ ವ್ಯಾಯಾಮಗಳು ಲಭ್ಯವಿದೆ. ಸೊ ಇದೆಲ್ಲ ಮಾಡೋದ್ರಿಂದ ಗ್ಲೋಕೋಮಾವನ್ನು ಬೇಗ ಬರದಂತೆ ನಾವು ತಡೆಗಟ್ಟಬಹುದು. ಅಂದ್ರೆ ಜೀವನ ಶೈಲಿ ಅಥವಾ ಆಹಾರ ಶೈಲಿಯಿಂದ ಸಹ ಬದಲು ನಮಗೆ ಬರದಿರೋ ರೀತಿ ತಡೆಗಟ್ಟಬಹುದು ಅಂತ ಹೇಳಿ. ಡಾಕ್ಟರ್, ಇಷ್ಟೊತ್ತಂದ್ರೆ ಗ್ಲುಕೋಮಾ ಅಂತ ಹೇಳಿದ್ರೆ ತುಂಬಾ ಜನಕ್ಕೆ ಅದು ಏನು ಅನ್ನುವಂಥದ್ದು, ಗ್ಲುಕೋಮಾ ಇದೆ ಅಂತಾಗ ಗೊತ್ತಿರೋದಿಲ್ಲ. ಬಟ್ ಅವರಿಗೆ ಅರ್ಥ ಆಗೋ ರೀತಿಯಲ್ಲಿ ಸುಲಭವಾಗಿ ಯಾವ ರೀತಿ ಒಂದು ವಿಷಯನ ಮುಟ್ಟಿಸ್ಬೋದು ಆ ರೀತಿಯಾಗಿ ಅರ್ಥ ಆಗೋ ರೀತಿ ನಮ್ಮ ಜೊತೆ ಕೂತ್ಕೊಂಡು ಇಷ್ಟೊತ್ತು ಈ ವಿಷಯದ ಬಗ್ಗೆ ಮಾತಾಡಿದ್ದಕ್ಕೆ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು STM ಆಯುರ್ವೇದ ಅಮೃತ ಸಂಜೀವಿನಿ ಕಾರ್ಯಕ್ರಮದಲ್ಲಿ ಗ್ಲುಕೋಮಾ ಹಾಗೂ ಅದರ ಆಯುರ್ವೇದ ಚಿಕಿತ್ಸಾ ಕ್ರಮಗಳು ಎಂಬ ವಿಷಯದ ಬಗ್ಗೆ ಮಾಹಿತಿನ ತಿಳ್ಕೊಂಡ್ವಿ. ಈ ರೀತಿಯಾದಂತಹ ಸಮಸ್ಯೆ ನಿಮ್ಮಲ್ಲಿದ್ದಲ್ಲಿ ಚಿಕಿತ್ಸೆಗಾಗಿ ಅಥವಾ ಹೆಚ್ಚಿನ ಮಾಹಿತಿಗಾಗಿ ಮಂಗಳೂರಿನ ಬಿಜೈ ಅಂದ್ರೆ KSRTC ಬಸ್ ನಿಲ್ದಾಣದ ಬಳಿ ಇರುವಂತಹ STM ಆಯುರ್ವೇದ ಆಸ್ಪತ್ರೆಗೆ ಭೇಟಿ ನೀಡಿ ಅಥವಾ ದೂರವಾಣಿ ಸಂಖ್ಯೆ 2224 ಅನ್ನು ಸಂಪರ್ಕಿಸಿ. ಮುಂದಿನ STM ಆಯುರ್ವೇದ ಅಮೃತ ಸಂಜೀವಿನಿ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ವೈದ್ಯರೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ V4 ನ್ಯೂಸ್.